ಈ ಬಾರಿ ಒಂದು ಭೂಮಿ ಎಲ್ಲರ ಆರೋಗ್ಯಕ್ಕಾಗಿ ಯೋಗ ಎನ್ನುವ ಘೋಷವಾಕ್ಯದೊಂದಿಗೆ 11ನೇ ಯೋಗ ದಿನಾಚರಣೆ ರಾಷ್ಟ್ರಾದ್ಯಂತ ನಡೆಯುತ್ತಿದೆ. ಚಿಕ್ಕಬಳ್ಳಾಪುರ ನಗರದ ಪಂಚಗಿರಿ ಬೋಧನಾ ಪ್ರೌಢಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಯೋಗ ಕಾರ್ಯಕ್ರಮದಲ್ಲಿ ಮಹಿಳಾ ಬಿಎಡ್ ಕಾಲೇಜು ವಿದ್ಯಾರ್ಥಿಗಳು ಯೋಗ ಪ್ರದರ್ಶನ ಮಾಡಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಲೆಯ ಮಕ್ಕಳೊಂದಿಗೆ ಯೋಗ ಮಾಡಿದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆರೋಗ್ಯವೇ ಮಹಾಭಾಗ್ಯ, ಸದೃಢ ದೇಹ, ಆರೋಗ್ಯಕರ ಜೀವನಕ್ಕೆ ಮತ್ತು ಮನಸ್ಸಿಗಾಗಿ ಯೋಗ ಮುಖ್ಯ. ಹಾಗಾಗಿ ಪ್ರತಿಯೊಬ್ಬರೂ ದಿನಕ್ಕೆ ಒಂದಿಷ್ಟು ಸಮಯವನ್ನು ಯೋಗ ಮಾಡಬೇಕು, ಮೀಸಲಿಡಬೇಕು. ಯೋಗ ಭಾರತದ ಸಂಸ್ಕೃತಿ ಪ್ರಾಚೀನ ಕಾಲದಿಂದ ನಡೆದುಕೊಂಡು ಬಂದಿದೆ. ನಮ್ಮ ದೇಶ ಯೋಗ ಪ್ರಪಂಚಕ್ಕೆ ನೀಡಿದ ಪ್ರಮುಖ ಕೊಡುಗೆಗಳಲ್ಲಿ ಒಂದಾಗಿದೆ. ಜೀವನ ಶಾಂತಿಗಾಗಿ ಯೋಗವು ಪ್ರಬಲ ಸಾಧನವಾಗಿ ಮುಂದುವರಿದಿದೆ. ಯೋಗವು ದೇಹವನ್ನು ಬಲಪಡಿಸುತ್ತದೆ, ಮನಸ್ಸನ್ನು ಶಾಂತಿಗೊಳಿಸುತ್ತದೆ ಮತ್ತು ದೈನಂದಿನ ಜೀವನದಲ್ಲಿ ಅರಿವು ಮತ್ತು ಜವಾಬ್ದಾರಿಯ ಉನ್ನತ ಪ್ರಜ್ಞೆಯನ್ನು ಬೆಳೆಸುತ್ತದೆ. ಯೋಗವು ಆರೋಗ್ಯಕರ ಮತ್ತು ಹೆಚ್ಚು ಸುಸ್ಥಿರ ಜೀವನ ಶೈಲಿಯನ್ನು ಆಯ್ಕೆ ಮಾಡಲು ಅನುವು ಮಾಡಿಕೊಡುತ್ತದೆ. ಪ್ರತಿಯೊಬ್ಬರೂ ದಿನನಿತ್ಯ ಯೋಗ ಮಾಡುವುದನ್ನು ಜೀವನದ ಒಂದು ಪ್ರಮುಖ ಕೆಲಸವನ್ನಾಗಿ ಮಾಡಿಕೊಳ್ಳಬೇಕೆಂದರು. ವರದಿ ಸಲಾವುದ್ದೀನ್, ಚಿಕ್ಕಬಳ್ಳಾಪುರ. ನಮ್ಮ ಭಾರತದ ಸಂಸ್ಕೃತಿ, ನಮ್ಮ ಸಂಸ್ಕೃತಿಯನ್ನು ಅಂತಾರಾಷ್ಟ್ರೀಯವಾಗಿ ಏನು ಇವತ್ತು ಎತ್ತಿ ತೋರಿಸ್ತಾ ಇದೆ. ಈ ಒಂದು ಯೋಗದಿಂದ ಆಗ್ತಕ್ಕಂಥ ಆರೋಗ್ಯ ಭಾಗ, ಈ ಆರೋಗ್ಯ ಸುಧಾರಿಸ್ಕೋಬೇಕಂತ ಹೇಳಿದ್ರೆ ವ್ಯಾಯಾಮದಲ್ಲಿ ಅತಿ ಹೆಚ್ಚು ಒಳ್ಳೆ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ಯೋಗ. ಈ ಯೋಗವನ್ನು ಪ್ರಪಂಚದಲ್ಲೇ ಇವತ್ತು ಎಲ್ಲರೂ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಭಾರತದ ಒಂದು ಹೆಮ್ಮೆ. ಅದರಲ್ಲೂ ನಮ್ಮ ಮೋದಿಜಿಯವರ ಇದು ಒಂದು ಏನು ಮನಸ್ಸು ಅವ್ರು ಮಾಡಿ ಇದನ್ನು ಪ್ರಪಂಚಕ್ಕೆ ತೋರಿಸ್ಬೇಕು. ಮುಖ್ಯವಾಗಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ, ಯುವಕರಿಗೆ, ವಯಸ್ಸಾದವ್ರಿಗೆ, ಎಲ್ರಿಗೂ ಮನುಷ್ಯ ಬದುಕಿದ ಮೇಲೆ ಮನುಷ್ಯ ಇರೋವರೆಗೂ ದಿನನಿತ್ಯ ಇದೊಂದು ಅಭ್ಯಾಸ ಇದ್ದರೆ ಆರೋಗ್ಯ ಇರುತ್ತೆ. ಆರೋಗ್ಯನೇ ಭಾಗ್ಯ, ಅದಕ್ಕಿಂತ ದೊಡ್ಡದಾಗಿಲ್ಲ. ಹಾಗಾಗಿ ಇವತ್ತೇನು 10 ವರ್ಷ ಸತತವಾಗಿ ಮಾಡ್ಕೊಂಡ್ಬಂದಿದೆ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ರಿಗೂ ಸಮಸ್ತ ಜನರಿಗೆ ಶುಭವಾಗಲಿ ಅಂತ ಹಾರೈಸ್ತೀನಿ. ಈಗ ವಿಶಾಖಪಟ್ಟಣದಲ್ಲೂ ಕೂಡ ಮೋದಿ ಅವರು 3 ಲಕ್ಷ ಜನರೊಂದಿಗೆ ಯೋಗಾಭ್ಯಾಸಕ್ಕೆ ಅಂತ ಹೇಳ್ತಾ ಇದ್ದಾರೆ. ಮೋದಿಜಿಯವರ ಏನು ಅವರು ಪ್ರತಿಜ್ಞೆ ಇದೆ, ಭಾರತದಲ್ಲಿರ್ತಕ್ಕಂಥ ಎಲ್ಲರೂ ಚೆನ್ನಾಗಿರಬೇಕು, ಆರೋಗ್ಯದಿಂದ ಇರಬೇಕು, ಎಲ್ಲರೂ ಎಲ್ಲ ಥರದಿಂದ ಬದುಕಬೇಕಂತ ಏನಿದೆ ಅವರ ಒಂದು ಕರೆಗೆ ಅಂತಾರಾಷ್ಟ್ರೀಯವಾಗಿ, ರಾಷ್ಟ್ರೀಯವಾಗಿ 3 ಲಕ್ಷ ಅಲ್ಲ 3 ಕೋಟಿ ಜನ ಆಗಲಿ 30 ಕೋಟಿ ಜನ ಆಗಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅವರಿಗೆ ಅಂಥ ನಮ್ಮ ಪ್ರಧಾನಮಂತ್ರಿಯನ್ನು ನಾವು ಬರೆದಿರ್ತಕ್ಕಂಥದ್ದು ನಮ್ಮ ಭಾರತದ ಎಲ್ಲ